ಸರ್ವಮಂಗಲದಾತಾರೋ ಪಾರ್ವತಿ ಪರಮೇಶ್ವರೌ ಗಣೇಶ ಸ್ಕಂದ ಸಂಯುಕ್ತೋ ವಂದೇ ವಾಂಚನ ಸಿದ್ಧಯೇ. 13 ವರ್ಷದಿಂದ HSR ಲೇಔಟ್ ಬಸವೇಶ್ವರ ಗಾಯತ್ರಿ ದೇವಸ್ಥಾನದಲ್ಲಿ ವಿಶೇಷವಾಗಿ ವಾರ್ಷಿಕೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ದಿವಸ ಅದರ ಅಂಗವಾಗಿ ಮಹಾರುದ್ರ ಯಾಗವನ್ನು ಮಾಡ್ತಾ ಇದ್ದೇವೆ. ಸರಿಸುಮಾರಾಗಿ 150 ಋತ್ವಿಜರಿಂದ 1331 ಬಾರಿಗೆ ರುದ್ರ ಪಠನ ಮಾಡಿಕೊಂಡು ಹಾಗೆ 121 ಬಾರಿಗೆ ರುದ್ರ ಮಂತ್ರದಲ್ಲಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇದನ್ನು ಮಹಾರುದ್ರ ಯಾಗ ಅಂತ ಹೇಳ್ತಾರೆ. ಇದನ್ನು ಮಾಡೋದ್ರಿಂದ ಏನು ಫಲ ಅಂತ ಹೇಳಿದರೆ, ವಿಶೇಷವಾಗಿ ತ್ರ್ಯಂಬಕೈ ಅಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿಯೋ ಬಂಧನ ಮೃತ್ಯೋರ್ಮುಕ್ಷಿ ರಮಾಮೃತಾತ್ ಅಂತ. ಯಾವ ರೀತಿಯಾಗಿ ಸೌತೆಕಾಯಿ ಬಳ್ಳಿಯಲ್ಲಿ ಸೌತೆಕಾಯಿ ಬೆಳೀತದೆ, ಚಿಕ್ಕದಾಗಿರ್ತಕ್ಕಂಥ ಸೌತೆಕಾಯಿ ಬೆಳೆದು ದೊಡ್ಡದಾಗಿ ಹಣ್ಣಾಗಿ ಕೊಳೆತ ನಂತರ ತನ್ನ ಉರುಳನ್ನು ಯಾವ ರೀತಿಯಾಗಿ ಬಳ್ಳಿ ಸಂಬಂಧವನ್ನು ಕಳ್ಕೊಳ್ತದೋ, ಹಾಗೆ ಮನುಕುಲಕ್ಕೆ ಬರ್ತಕ್ಕಂತಹ ಯಾವುದೇ ಥರದ ಅಪಮೃತ್ಯಾದಿ ಸಪ್ತವಿಧವಾಗಿರ್ತಕ್ಕಂಥ ಮೃತ್ಯು ಕಂಟಕ ಬಾಧೆಗಳು ಅಥವಾ ಶರೀರದಲ್ಲಿರ್ತಕ್ಕಂತಹ ಯಾವುದೇ ಥರದ ವ್ಯಾಧಿಗಳು ಇದ್ದರೆ ವಿಶೇಷವಾಗಿ ರುದ್ರಾಭಿಷೇಕ ಮಹಾರುದ್ರಯಾಗ ರುದ್ರ ಹೋಮವನ್ನು ಮಾಡೋದ್ರ ಮುಖಾಂತರವಾಗಿ ಅದೆಲ್ಲ ಕೂಡ ಕಳೆದು ಹೋಗ್ತದೆ. ಅದಕ್ಕೋಸ್ಕರವಾಗಿ ಸಮಸ್ತ ಮನುಕುಲಕ್ಕೂ ಲೋಕ ಕಲ್ಯಾಣಾರ್ಥವಾಗಿ ಈ ರುದ್ರಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿವಸ ಪ್ರಾರಂಭ ಮಾಡ್ತಾ ಇದ್ದೇವೆ. ನಾಳೆ ದಿವಸದಲ್ಲಿ ವಿಶೇಷವಾಗಿ 108 ಕಾಯಿ ಗಣಪತಿ ಹೋಮ ಇರ್ತದೆ. 20ನೇ ತಾರೀಕು ವಿಶೇಷವಾಗಿ ಸಮಸ್ತವಾಗಿರ್ತಕ್ಕಂಥ ನಾಗದೋಷಗಳ ಪರಿಹಾರಕ್ಕೋಸ್ಕರವಾಗಿ ಮಹಾನಾಗರಾಜನ ಪ್ರೀತ್ಯರ್ಥವಾಗಿ ಆಶ್ಲೇಷ ಬಲಿದಾನ, ನಾಗದರ್ಶನ, ನಾಗ ತನ್ನುತರ್ಪಣವನ್ನು ಹಮ್ಮಿಕೊಂಡಿದ್ದೇವೆ. 21ನೇ ತಾರೀಕು ವಿಶೇಷವಾಗಿ ಎಲ್ಲ ದೇವರಿಗೆ ಸಂಬಂಧಪಟ್ಟಂಥ ಕಲಾತತ್ವಾದಿವಾಸ ಹೋಮ, ಹಾಗೆ ಕಲಶ ಪ್ರತಿಷ್ಠಾಪನೆ, ಅದೇ ರೀತಿಯಲ್ಲಿ ಎಲ್ಲ ದೇವರಿಗೂ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. 22ನೇ ತಾರೀಕು ಎಲ್ಲ ದೇವರಿಗೂ ಕೂಡ ಕುಂಭಾಭಿಷೇಕವನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂತಹ ಕುಪೇನ್ ರೆಡ್ಡಿ ಮತ್ತು ಆಡಳಿತ ಮಂಡಲಾಧಿಕಾರಿಗಳು ಸಮಸ್ತ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲವನ್ನ ಹಮ್ಮಿಕೊಂಡಿದ್ದಾರೆ. ಅಂದರೆ ವಿಶೇಷವಾಗಿ ಕ್ಷೇತ್ರದಲ್ಲಿ ಯಾರು ಕೂಡ ಏನು ಕಷ್ಟ ಅಂತ ಹೇಳಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಅವರಿಗೆಲ್ಲ ಒಳ್ಳೆಯದಾಗಬೇಕು ಎಂತಕ್ಕಂತಹ ಒಂದು ಒಳ್ಳೆಯ ಉದ್ದೇಶವಾಗಿ ಈ ಯಾಗವನ್ನು ಹಮ್ಮಿಕೊಂಡಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.